ಬಾಗಲಕೋಟೆಗೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಎಂಟ್ರಿ ಕೊಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ, ಮಾಜಿ ಸಚಿವ ಬಿ ಶ್ರೀರಾಮುಲು, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸೇರಿದಂತೆ ಅನೇಕ ನಾಯಕರು ಈ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಇನ್ನೊಂದು ಕಡೆ ಜನಗಣತಿ ವಿಚಾರ ಮುನ್ನೆಲೆಗೆ ಬಂದಿದೆ. ದಪ್ಪ ಚರ್ಮದ ಸರ್ಕಾರ ಇದು ಅಂತೇಳಿ ಮಾಜಿ ಸಚಿವ ಶ್ರೀರಾಮುಲು ಕುಟುಕಿದ್ರು. ಬೆಳಗ್ಗೆ ಇದ್ರೆ ಮನಿ ಅಂತಾರೆ, ರಾತ್ರಿ ಆದ್ರೆ ಹರಿ ಅಂತಾರೆ. ಅನುದಾನವಿಲ್ಲದೆ ಶಾಸಕರು ಭಿಕ್ಷೆ ಬಿಡುವ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರಾವಳಿ ಮೈಸೂರಿನಿಂದ ಪ್ರಾರಂಭವಾಗಿ ಕರಾವಳಿ ಕ್ಷೇತ್ರಗಳೆಲ್ಲ ಮುಗಿಸಿಕೊಂಡು ಇವತ್ತು 8ನೇ ದಿನಕ್ಕೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ನೇತೃತ್ವದಲ್ಲಿ ಬಾಗಲಕೋಟೆ ಬಂದಂತ ಟೈಮಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನ ಮೀರಿಸುವಂತ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೀತಾ ಇದೆ. ಯಾಕಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ಅನೇಕ ವಿಚಾರಗಳನ್ನ ಮಾತಾಡ್ಕೊಂತ ಬರ್ತಾನೆ ಇದೀವಿ. ಬೆಲೆ ಏರಿಕೆ ಆಗಿದೆ, ಒಂದ್ ಕಡೆ ಜನಗಣತಿ ಆಗಿದೆ, ಒಂದ್ ಕಡೆ ಭ್ರಷ್ಟಾಚಾರ ಆಗ್ತದೆ, ಅನಾಚಾರ ಆಗ್ತಾ ಇದೆ ಅನ್ನಂತ ವಿಚಾರವನ್ನು ಪದೇ ಪದೇ ರಾಜ್ಯದ ಉದ್ದಗಲಕ್ಕೂ ಕೂಡ ಹೇಳ್ಕೊಂತ ಬರ್ತಾ ಇದೀವಿ. ಅವರು ದಪ್ಪ ಚರ್ಮದ ಕಾಂಗ್ರೆಸ್ ಸರ್ಕಾರ, ಅವ್ರು ಎಲ್ಲಿ ಕೂಡ ಕಿವಿಕನಂತ ರೀತಿಯಲ್ಲಿ ಇಲ್ಲ ಅವರು. ಯಾಕಂದ್ರೆ ಒಬ್ಬ ಎತ್ತಿನ ಗಾಡಿಯಲ್ಲಿ ನಾನು ಬರ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು, ರಾಮ್ಲೋರೆ ಈ ಸರ್ಕಾರಕ್ಕೆ ಏನನ್ನ ಚುರುಕು ಮುಟ್ಟಬೇಕಾದ್ರೆ ಕಟಗಿದಿಂದ ಬಡಿಬಾರ್ದು, ಬಾರ್ಕಲ್ದಿಂದ ಬಡಿದ್ರೆ ಮಾತ್ರ ಇದು ಸರ್ಕಾರಕ್ಕೆ ಚುರುಕು ಮುಡ್ತದೆ ಅನ್ನಂತ ಮಾತನ್ನ ಹೇಳ್ತಾ ಇದ್ರು. ಕರ್ನಾಟಕದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ? 3 ಚರ್ಚೆ ಆಗ್ತಾವ. ಏನ್ ಚರ್ಚೆ ಆದ? ರಾತ್ರಿ ಆದ್ರೆ ಸಾಕು, ಇವತ್ತು ಬೆಳಗ್ಗೆ ಎದ್ರೆ ಸಾಕು, ಇವತ್ತು ಜನಗಣತಿ ಬಗ್ಗೆ, ಕಾಸ್ಟ್ಗಳ ಬಗ್ಗೆ, ಜಾತಿಗಳ ಬಗ್ಗೆ ಚರ್ಚೆ ಆಗ್ತಾವ. ಇನ್ನೊಂದು ಚರ್ಚೆ ಏನಾಗ್ತಾವ? ಬೆಳಗ್ಗೆಯಿಂದ ರಾತ್ರಿ ತನಕ ಕೂಡ ಅವ್ರ ಮಂತ್ರಿಗಳು ಯಾರ್ಯಾರು ಎಷ್ಟೆಷ್ಟು ಭ್ರಷ್ಟಾಚಾರ ಮಾಡಿದಾರೆ ಅನ್ನೋ ವಿಚಾರದ ಬಗ್ಗೆ ಒಂದು ಚರ್ಚೆ ಆಗ್ತಾನೆ ಇರ್ತದೆ. ಒಂದು ಕಡೆ ಯಾರ್ಯಾರು ಇವತ್ತು ಕಮಿಷನ್ಗಳು ಪಡ್ಕೊಂತ ಇದಾರೆ ಅನ್ನೋ ವಿಚಾರದ ಬಗ್ಗೆ 3 ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿರ್ತದೆ. ಇನ್ನೊಂದು ಚರ್ಚೆ ಏನಂದ್ರಿಗಿನ ಬೆಳಗ್ಗೆ ಎದ್ರೆ ಸಾಕು ರೊಕ್ಕ ಮನಿ ಅಂತಾರ, ರಾತ್ರಿ ಆದ್ರೆ ಸಾಕು ಹನಿ ಅಂತಾರ. ಈ ಸರ್ಕಾರದಲ್ಲಿ ಹನಿ ಅಂತಾರ, ಹನಿ ಟ್ರಾಪ್ ಅಂತಾರ. ಬೆಳಗ್ಗೆ ಎದ್ರೆ ಮನಿ ಅಂತಾರ, ರಾತ್ರಿ ಆದ್ರೆ ಹನಿ ಟ್ರಾಪ್ ಅಂತಾರ. ಎಲ್ಲವನ್ನು ಕೂಡ ಸರ್ಕಾರ ಎಲ್ಲ ಕೂಡ ಇವತ್ತು ಎಲ್ಲ ಟ್ರಾಪ್ಗಳಲ್ಲಿ ಎಲ್ಲ ಜಾಸ್ತಿ ಮಾಡಿ ಇವತ್ತು ಜನರ ಮೇಲೆ ವಜೆ ಮಾಡಂತ ಕೆಲಸ ಇವತ್ತು ಸರ್ಕಾರ ಮಾಡಿದೆ. ಬಹುಶಃ ಬಾಗಲಕೋಟೆ ಜಿಲ್ಲೆಯಲ್ಲಿ ಗದ್ದಿಗೌಡರು ಇಲ್ಲಿದ್ದಾರ, ಗೋವಿಂದ ಕಾರಜೋಳ ಸಾಹೇಬ್ರು ಇಲ್ಲೇ ಇದ್ದಾರ, ಎಲ್ಲ ಮುಖಂಡರು ಕೂಡ ಇಲ್ಲಿ ಇದ್ದಾರ. ಆದ್ರೆ ಬಾಗಲಕೋಟೆ ಜಿಲ್ಲೆಗೆ ಬಹುಶಃ ಬಿಜೆಪಿ ಸರ್ಕಾರ ಕೊಟ್ಟಂತ ಅನುದಾನ ಇವತ್ತು ಯಾವೊಂದು ಸರ್ಕಾರಗಳು ಕೂಡ ಕೊಳ್ಳಾದಂತ ಅನುದಾನವನ್ನು ಬಾಗಲಕೋಟೆ ಜಿಲ್ಲೆಗೆ ಕೊಟ್ಟಿದೆ. ಆದ್ರೆ ಎಲ್ಲ ತಾಲೂಕುಗಳಲ್ಲಿ ಬಾದಾಮಿಯನ್ನು ಹಿಡ್ಕೊಂಡು ಎಲ್ಲಾ ತಾಲೂಕುಗಳಲ್ಲಿ ತಾವು ನೋಡ್ರಿ, ಒಬ್ಬೊಬ್ಬ MLA ಅನುದಾನ ತರ್ತಿದ್ದ. ಒಬ್ಬೊಬ್ಬ MLAಗಳನ್ನು ನಾವು ಮುಟ್ಟಿದ್ರೆ 1000 ಕೋಟಿ ತಂದಿದ್ವಿ. ಯಡಿಯೂರಪ್ಪ ಸರ್ಕಾರದಲ್ಲಿ 2000 ಕೋಟಿ ತಂದಿದ್ವಿ, ಕೆರೆಗಳು ತುಂಬಿವಿ, ರಸ್ತೆಗಳು ಹಾಕಿದ್ವಿ, ಜನರಿಗೆ ಮನೆಗಳನ್ನು ಕಟ್ಟಿಕೊಟ್ಟಿದ್ವಿ. SC ಜನಾಂಗಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವವನ್ನು ಕೊಟ್ಟಂತ ಕೆಲಸ ಮಾಡಿದ್ವಿ ಅನ್ನಂತ ಮಾತು ಬಿಜೆಪಿ ಸರ್ಕಾರದಲ್ಲಿತ್ತು. ಇವತ್ತೇನಾಗ್ತದೆ? ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಅಂಗಲಾಚುತ್ತಾ ಇದ್ದಾರ. ಸ್ವಾಮಿ ನಮಗೆ ಅನುದಾನವನ್ನು ಕೊಡ್ರಿ, ನಮ್ಮ ಜಿಲ್ಲೆಗೆ ಅನುದಾನವನ್ನು ಕೊಡ್ರಿ, ಭಿಕ್ಷೆ ಬೇಡ್ತಾ ಇದ್ದಾರ. ಅವ್ರ ಹತ್ರ ಅನುದಾನ ಇಲ್ಲ ಕೂಡ ಖಾಲಿ ಮಾಡ್ಕೊಂಡ್ಬಿಟ್ಟಾರ. ನಮ್ಮ ಹಳ್ಳಿಗಳಲ್ಲಿ ತೋಟದ ಮನೆ ಇರ್ತಾವ. ತೋಟದ ಮನೆಗಳಲ್ಲಿ ಹೆಂಗಿರ್ತಾವ ಅಂದ್ರಿಗಿನ ಎಲ್ಲ ನಾವು ಅಲ್ಲಿ ಬಾಗಿಲ ಮೇಲೆ ನಾವು ಒಂದು ಬರ್ದಿರ್ತೀವಿ, ಚಾಕ್ ಪೀಸ್ ಹತ್ರ, ಇಡ್ಲಿ ಹತ್ರ. ಯಾಕಂದ್ರಿಗಿನ ಯಾರು ಇರಲ್ಲಪ್ಪ, ದೇವುಗಳು ಬರ್ತಾವಂದೇಳಿ ನಾಳೆ ಬಾ ಅನ್ನಂತ ಯಾವ ರೀತಿಯಲ್ಲಿ ಬರ್ದಿರ್ತೀವೋ, ಈ ಸರ್ಕಾರದಲ್ಲಿ ಶಾಸಕರಿಗೆಲ್ಲರೂ ಕೂಡ ಅನುದಾನ ಕೇಳಿದ್ರೆ ಮುಖ್ಯಮಂತ್ರಿಗಳು ನಾಳೆ ಬಾ. ಯಾಕಂದ್ರೆ ಖಜಾನೆ ಅನ್ನಂಥದ್ದು ಖಾಲಿ ಮಾಡ್ಕೊಂಡು ಕುಂತಿರೋ ಕಾರಣ ಇವತ್ತು ಸರ್ಕಾರದಲ್ಲಿ ಏನಾಗ್ತಾ ಇದೆ? ಬೆಳಗ್ಗೆ ಎದ್ರೆ ಸಾಕು, ಹುಬ್ಬಳ್ಳಿಯಲ್ಲಿ ನೋಡಿದ ಒಬ್ಬ ಬಾಲಕಿಯ ಒಬ್ಬ ಸಣ್ಣ ಮಗಳ ಮೇಲೆ ಅತ್ಯಾಚಾರವನ್ನು ಮಾಡಿದ್ರು. ದಿನನಿತ್ಯ ಯಾವ ರೀತಿ ಅತ್ಯಾಚಾರಗಳು ಆಗ್ತಾ ಇದೆ ಅಂದ್ರಿಗಿನ ಬೆಳಗ್ಗೆ ಎದ್ರೆ ಸಾಕು ಒಂದಿಲ್ಲದ ಒಂದು ಜಿಲ್ಲೆಯಲ್ಲಿ ಅತ್ಯಾಚಾರ ಆಗ್ತಿರ್ತಾವ. ಅತ್ಯಾಚಾರ ಜೊತೆಲಿ ಕೊಲೆಗಳಾಗ್ತಿರ್ತಾವ. ಕೊಲೆಗಳ ಜೊತೆ ಇವತ್ತು ಕಳ್ಳತನ